ನಿನ್ನ ಆಕ್ಚುಲಿ ನಿಜ ಹೇಳ್ಬಿಡಮ್ಮ ಪಾಪ ಬೇಜಾರು ಮಾಡ್ಕೋತಾನೆ ಪರವಾಗಿಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಶ್ರಾವಣ ಶನಿವಾರ. ಶ್ರಾವಣ ಶನಿವಾರದ ದಿವಸ ಎಲ್ರಿಗೂ ಶ್ರಾವಣದಲ್ಲಿ ಎಲ್ರಿಗೂ ನಾನ್ ವೆಜ್ ತಿನ್ಬೇಕು, ಚಿಕನ್ ತಿನ್ಬೇಕು, ಮಟನ್ ತಿನ್ಬೇಕು, ಕಬಾಬ್ ತಿನ್ಬೇಕು ಅಂತ 100 ಅನ್ಸ್ತಾ ಇರುತ್ತೆ. ಅದಕ್ಕೋಸ್ಕರ ನಮ್ಮಣ್ಣ ಸ್ಪೆಷಲ್ ಆಗಿ ವೆಜ್ ತಿನ್ಲಿ, ವೆಜ್ ಅಲ್ಲೇ ನಾನ್ ವೆಜ್ ತಿನ್ಲಿ ಅಂತ ಕಬಾಬ್ ತಿನ್ಲಿ ಎಲ್ರು ಅಂದ್ಬಿಟ್ಟು ಒಂದು ಕಬಾಬ್ ರೆಸಿಪಿ ತೋರಿಸ್ತಿದ್ದಾನೆ ನಮ್ಮಣ್ಣ. ಅಣ್ಣ ಆಯನ್ನಿ. ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರಗಳು. ನಾನು ನಿಮ್ಮ ಮನೆ ಮಗ ಚಂದು. ಅವ್ರ ಮನೆ ಮಗನ ಏನ್ ಮಾಡ್ತಿದ್ಯಾ ಅಲ್ಲ ಹೇಳೋ. ಇವತ್ತು ಬೆಳಗ್ಗೆ ಎದ್ದೆ, ಊಟ ತಿಂದಿದ್ದು ಇಲ್ಲ ಕಕ್ಕಾ ಮಾಡಿದ್ದು ಇವೆಲ್ಲ ಬೇಕಾ ನಿಮ್ಗೆ? ಅಲ್ಲೋ ಇವಾಗ ಏನ್ ಮಾಡ್ತಿದ್ಯಾ ಹೇಳೋ. ಇವಾಗ ಇದನ್ನ ಇಲ್ಲೇ ರಿವೀಲ್ ಮಾಡ್ಬಿಟ್ರೆ ನೀನು ಅವ್ರಿಗೆ ಕಬಾಬ್ ಅಂತ ಕ್ಯೂರಿಯಾಸಿಟಿ ಉಟ್ಕೊಳ್ಳೋದಾದ್ರೆ ಹೆಂಗೆ? ನಾನು ಹೇಳ್ತಲ್ಲ ಇಷ್ಟೊತ್ತು ಕಬಾಬ್ ಅಂತ. ಏನ್ ಕಬಾಬ್ ಅಂತ ಹೇಳಪ್ಪ. ತೋರ್ಸ್ಬಿಟ್ಟು ಏನ್ ಕಬಾಬು ಅಂತ ಹೇಳಿದ್ರೆ ಅದು ಯಾವ ಎಲ್ಲಿ ತೋರಿಸ್ತಾ ಇದೀನಿ? ನಾನು ತೋರಿಸ್ತಿಲ್ಲ, ನಿನ್ ಬಕ್ಕ ತೋರಿಸ್ತಿದೀನಿ. ತೋರಿಸ್ತಾ ಇಲ್ವಾ? ಇವತ್ತು ಮಾಡ್ತಾ ಇರೋದು ಸ್ಪೆಷಲ್ ಕಬಾಬು. ಆ ಕಬಾಬ್ ತಿಂದ್ರೆ ನೀವು ಆಗ್ತೀರ ಫಿದಾ. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಯಾರು ಬೇಕಾದ್ರೂ ತಿನ್ಬೋದು. ನಾನೇ ಮಾಡ್ತಾ ಇದ್ದೀನಿ ಅಂದ್ಮೇಲೆ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಶ್ರಾವಣ ಮಾಡ್ತಾ ಇರೋನೇ ಮಾಡ್ಬೇಕಾದ್ರೆ ನೀವು ಆರಾಮಾಗಿ ಮಾಡ್ಕೊಂಡು ತಿನ್ಬಹುದು. ತಲೆಗೆ ಬೋರ್ವೆಲ್ ಹಾಕದ್ ಬಿಟ್ಟು ಆರೋಗ್ಯಕರವಾದ ಕಬಾಬ್ ಅನ್ನು ನೀವು ಸೇವಿಸಿದರೆ ನಿಮ್ಮ ಆರೋಗ್ಯ ದುಪ್ಪಟ್ಟಾಗುತ್ತದೆ. ಮಮ್ಮಿ ಲುಕ್ ನೋಡಿ ಹಿಂದ್ಗಡೆಯಿಂದ. ಗೈಸ್ ಏನಿಲ್ಲ ಗೈಸ್, ಅವ್ನು ಮಾಡ್ತಿರೋದು ಏನು ಅಂದ್ರೆ ಬಾಳೆಕಾಯಲ್ಲಿ ಕಬಾಬ್ ಮಾಡ್ತಾನೆ. ಇದನ್ನ ಹೇಳಕ್ಕೆ ಸುತ್ತಿ ಬಳಸಿ ಮೇನ್ ಇಂಗ್ರೀಡಿಯಂಟ್ ನ ಲೇಟ್ ಆಗಿ ರಿವೀಲ್ ಮಾಡೋಣ ಅನ್ಕೊಂಡೆ. ಬಾಳೆಕಾಯಿ ಈ ರೀತಿ ರಿವೀಲ್ ಮಾಡ್ತಾ ಇದ್ಯಾ? ಇದು ಎಲ್ಲ ಕೊಳ್ತೋಗಿರೋ ಬಾಳೆಕಾಯಿ ತಂದವ್ರೆ. ಕೊಳ್ತಿಲ್ಲ ಕಣ. ಸ್ವಲ್ಪ ದಿನ ಆದ್ಮೇಲೆ ಹಣ್ಣಾಗ ಹೋಗ್ತಿತ್ತು. ನಮ್ಮಮ್ಮ ಸ್ವಲ್ಪ ದಿವಸ ಆದ್ಮೇಲೆ ಹಣ್ಣಾಗ ಹೋಗ್ತಿತ್ತಂತೆ. ಹೆಂಗಮ್ಮ ಇದು ಹಣ್ಣಾಗುತ್ತೆ? ಹೆಂಗ ಹಣ್ಣಾಗುತ್ತೆ? ಗೂಬೆ ಕಾಯಿಂದಾನೆ ತಾನೆ ಹಣ್ಣಾಗೋದು. ಅಯ್ಯೋ, ಎಲ್ಲಿಂದ ಹಿಡ್ಕೊಬತ್ತೀಯಮ್ಮ ಇವನ್ನ? ನಿನ್ನ ಆಕ್ಚುಲಿ ನಾವು ಯಾಕೆ ಗೊತ್ತಾ, ನೀನು ನಮ್ ಹೋಲಿಕೆ ಯಾರ ಹೋಲಿಕೆನೂ ಇಲ್ಲ ನೀನು. ನೋಡಮ್ಮ, ಯಾರ ಹೋಲಿಕೆನೂ ಇಲ್ವಂತೆ. ನಾವು ನಿನ್ನ ಆಕ್ಚುಲಿ ನಿಜ ಹೇಳ್ಬಿಡಮ್ಮ. ಪಾಪ ಬೇಜಾರು ಮಾಡ್ಕೋತಾನೆ ಪರವಾಗಿಲ್ಲ. ಒಂದಿನ ಇಷ್ಟ ದಿನ ಇದೆಯೋ ಇದನ್ನಲ್ಲ ಏನ್ ಅರ್ಥ ಮಾಡ್ಕೋತಾನೆ. ಏನ ನೀನ್ ಆಕ್ಚುಲಿ ನೀನು ನಾನೇ, ನೀನು ನೀನೇ, ಅವಳು ಸೇರ್ದವನಲ್ಲ. ನಿಮ್ದು ವಂಶ ಬೇರೆ. ನಿಮ್ದು ಸೂರ್ಯವಂಶ ನೋಡು. ಸೂರ್ಯವಂಶ ಬಸದ ಪಾಯಸ ತಿಂದಿಲ್ವಾ? ಸೂರ್ಯವಂಶದ ಕುಡಿ ಅಲ್ವಾ ನಾನು? ನೀನು ಸೂರ್ಯವಂಶದ ಕುಡಿ ಅಲ್ಲ. ಅಲ್ಲ ವಜ್ರವಂಶದ ಕುಡಿ ಅನ್ಸುತ್ತೆ. ಕನಕ ಎಲ್ಲಿ? ಕನಕ ಇಷ್ಟೇ ನಮ್ ಸಂಬಂಧಾಗ ಇರೋದಿಷ್ಟೇ. ಹೇಳಕ್ ಹೋಗಿ ಕಚ್ಚಡ ಜನ ಕಚ್ಚಡ ಇಷ್ಟೇನಾ ನಿಮ್ ಸಂಬಂಧದಲ್ಲಿರೋರು? ಮರಿಯಪ್ಪ ಯಾವಾಗ ನಮ್ಮ ಮನೇಲಿ ಬಾತ್ರೂಮ್ ಕ್ಲೀನ್ ಮಾಡೋದೇ ನಮ್ಮಣ್ಣ. ಏನಮ್ಮ ಇವಾಗ ಬಾ ಅದಕ್ಕೆ ಮಾತಾಡಲ್ಲ. ಇವಾಗ ಮಾತಾಡ್ಬಾ. ಈ ತರ ಆಡೋದಕ್ಕೆ ಗೈಸ್ ಮನೇಲಿ ಯಾರು ಕೆಲಸ ಮಾಡಲ್ಲ. ಅಮ್ಮಾಜಿ ಸಪೋರ್ಟಿವ್ ಆಗಿಲ್ಲ. ಅಲ್ಲಮ್ಮ ನೀನು ಅಲ್ಲ ನೀನು ಮನೇಲಿ ಇರ್ಬಾರ್ದಿತ್ತು, ಈ ಊರಲ್ಲಿ ಇರ್ಬಾರ್ದಿತ್ತು. ನೀನು ಈ ಜಿ ಕನ್ನಡ ಸೀರಿಯಲ್ ಅಲ್ಲೋ ಇಲ್ಲ ಕಲರ್ಸ್ ಕನ್ನಡ ಸೀರಿಯಲ್ ಅಲ್ಲೋ ಅದನ್ನ ಇರ್ಬೇಕಿತ್ತು ನೀನು. ಅದು ಸೀರಿಯಲ್ ಅಲ್ಲಿ ಮುಸ್ರತಿಕ ಪಾರ್ಟ್ ಕೊಡ್ಬೇಕು ನಿನಗೆ. ಮೇನ್ ಪಾರ್ಟ್ ಕೊಡ್ಬಾರ್ದು, ಮುಸ್ರತಿಕ ಪಾರ್ಟ್. ತಮ್ಮ ಅದನ್ನ ಅಮ್ಮನ ಮುಸ್ರೆ ತೊಳಕೆ ಪಾತ್ರ ದೊಡ್ಡ ಮಗ ಆಗಿ ಮನೇಲಿ ನೀನ್ ಮನ್ಸ್ನಿಲ್ಲ ನಿನ್ ಮನ್ಸ್ಲೇನ ನಾನೇ ನೋಡಿದವರು ಯಾವ್ದೋ ಹುಟ್ಟು ಡ್ರಾಮಾ ಫ್ಯಾಮಿಲಿಗೆ ಬಂದ್ಬಿಟ್ರು. ಅಯ್ಯೋ ಬ್ರೋ, ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಕಟ್ ಮಾಡ್ಕೊಂಡು ಈ ತರ ನೀರ್ಗೆ ಹಾಕೊಂಡವನೆ. ಇದಕ್ಕೆ ಮಾಡಿದೀನಿ ಚಿತ್ರಾನ್ನಕ್ಕೆ ಹಾಕೋ ಅರ್ಶಿನ ಹಾಕಿ, ಅರ್ಶಿನ ಪುಡಿ ಹಾಕಿ ಸ್ವಲ್ಪ ಹೊತ್ತು ನೆನೆಯಲು ಬಿಡಿ.
ಆಮೇಲೆ ನಂತರ ಇದ್ದೇ ಇದೆಯಲ್ಲ ನಮ್ಮ ಮ್ಯಾರಿನೇಷನ್ ಐಟಮ್ಗಳು, ಅದನ್ನ ರೆಡಿ ಮಾಡ್ಕೊಂತೀನಿ. ಏನ್ ಮ್ಯಾರಿನೇಷನ್? ಇದಕ್ಕೆ ಮ್ಯಾರಿನೇಷನ್ ಮಾಡ್ಬೇಕಾ? ಓ ಗೈಸ್, ಫುಲ್ ಕಬಾಬೆ. ನೀವು ಖಂಡಿತ ಇದನ್ನ ಶ್ರಾವಣದಲ್ಲಿ ನಾನ್ ವೆಜ್ ತಿಂದೇ ಇರೋರು ಟ್ರೈ ಮಾಡಬೇಕು. ಕಬಾಬ್ನ ನೆನ್ಸ್ಕೊಂಡು ತಿನ್ಬೇಕು, ಸಾಕಾದಾಗಿರುತ್ತೆ. ಇದನ್ನ ತಿಂತಾ ಇದ್ರೆ ನನ್ನ ಮಗಂದು ಒನ್ಸ್ ಮೋರ್ ಅಂತ ಇರ್ಬೇಕು. ಮಕ್ಳು ಜನ್ಮ ಕೊಟ್ಟೆಪ್ಪ. ಈ ನಮ್ಮಮ್ಮ ನಂದಲ್ಲಿ ಇಡ್ಲಿ ನಂದಾಗೋಪಲ್ಲ. ಒಂದೊಂದು ಮುತ್ತು ತಪಸ್ಸು ಮಾಡಿ ಪಡಿಬೇಕು ಇಂಥ ಮಕ್ಕಳಿಂದ. ಏಯ್, ಕಡಿತಿದ್ಯಾ ನಿನಗೆ? ಯಾಕೆ ಹಿಂಗಾಡ್ತೀಯ ಸಡನ್ ಆಗಿ? ಅಲ್ಲಿ ಕೂತಿರ್ತೀಯ ಮೂಲೆಯಲ್ಲಿ, ಸಡನ್ ಆಗಿ ವಿಡಿಯೋ ಆನ್ ಮಾಡ್ತಿದಂಗ ರಚಿಗೆದ್ದು ಬಿಡ್ತೀಯ. ಗೈಸ್, ಲೆಟ್ಸ್ ಸ್ಟಾರ್ಟ್ ದ ಪ್ರೊಸೀಜರ್ ಸ್ಟಾರ್ಟ್ ಮಾಡೋದಕ್ಕೆ ಕಬಾಬ್ ಪುಡಿಯನ್ನ ಹಾಕೊಳ್ಳಿ. ಒಂದು ಪ್ಯಾಕೆಟ್ ಹಾಕೊಂಡಿದೀವಿ. ಕಬಾಬ್ ಪೌಡ್ರು, ಆಮೇಲೆ ನಾನ್ ವೆಜ್ ಅನ್ಕೊಂಡ್ಬಿಟ್ಟಿರ. ಇದು ವೆಜ್ ಕಬಾಬ್ ಪ್ಯೂರ್ ವೆಜ್, ತೇಜು ಚಿಕನ್ ಪ್ಯೂರ್ ವೆಜ್, ಒಂದು ಪ್ಯೂರ್ ವೆಜ್. ನೋಡಿ ಇಲ್ಲಿದೆ ನೋಡಿ ಕಬಾಬ್ ಪೌಡ್ರು, ಸ್ವಲ್ಪ ಮೈದಾ. ಈಗ ಬರ್ತದೆ ನಮ್ಮ ಅಕ್ಕಿ ಹಿಟ್ಟು. ಇದು ಅಕ್ಕಿ ಹಿಟ್ಟು ಅಕ್ಕ ಅನ್ಬೇಕಾ? ಕ್ರಿಸ್ಪಿನೆಸ್ಗೋಸ್ಕರ ಅಕ್ಕಿ ಹಿಟ್ಟು. ಆಮೇಲೆ ಎಲ್ರು ನಿಜ ಅನ್ಕೊಂಡ್ಬಿಟ್ಟಾರು. ಏ ಯಾಕೋ ನನ್ನ ಆಂಟಿ ಅಂತ್ಯ? ಕಾಲ್ ಮೀ ಮೇಡಮ್. ಸಾಕಮ್ಮ. ರುಚಿಗೆ ತಕ್ಕಷ್ಟು ಉಪ್ಪು. ಅಕ್ಕ ಕೇಳೆ ಅಕ್ಕ. ಅಪ್ಪ ನಿಂಗೆ ಕಿರ್ಚ್ಬೇಡ ಅಪ್ಪ, ಕ್ಯಾಮ್ರಾ ಇಲ್ಲಿ ಪಕ್ಕದಲ್ಲ ಐತೆ, ನಂಗೆ ಭಯ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಷ್ಟು ಸ್ಪೂನು? ಅಲ್ಲಿರದೆ 1-2 ಬಾಳೆಕಾಯಿ. ಅದಕ್ಕೋಸ್ಕರ ಇಷ್ಟು ಹಾಕೊಂಡಿದ್ದೀನಿ. ಈಗ ಸ್ವಲ್ಪ ಕಸ್ತೂರಿ ಇದಕ್ಕೆ ಆಗ್ತಾವ ಕಸ್ತೂರಿ ಮೇಥಿ ಹಾಕ್ರಿ. ಸ್ವಲ್ಪ ಕಡಲೆ ಹಿಟ್ಟು ಕ್ರಿಸ್ಪಿನೆಸ್ಗೋಸ್ಕರ. ಇನ್ನೇನ್ ಅನ್ಕೊಂತ ನಮ್ಮಮ್ಮ. ಈಗ ನಮ್ಮ ಮೆಚ್ಚಿನ ಕಾರ್ನ್ ಸ್ಟಾರ್ಚ್, ಕಾರ್ನ್ ಫ್ಲೋರ್ ಕಾರ್ನ್ ಸ್ಟಾರ್ಚ್ ಅಂತೀವಿ ನಾವು. ಮೊಸರು, ಸ್ವಲ್ಪ ಮೊಸರು, ಒಂದು ಚೂರು ನಿಂಬೆ ಹಣ್ಣಿನ ರಸ. ವಿತೌಟ್ ಸೀಡ್. ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಅಮ್ಮ ಸ್ಪೂನ್ ಕೊಡು. ಎಷ್ಟು ಸ್ಪೂನ್? ಹಂಗೆ ಹಾಕೋ ಎತ್ತ ಕೈಯಲ್ಲೇ. ಬೇಡಪ್ಪ, ನಾವು ಹೈಜೀನ್ ಫಾಲೋ ಮಾಡೋರು. ಹಿಂಗೆ ಹಾಕೋ. ಶೋ ಕೊಡೋದು ಇವೆಲ್ಲ. ಇದನ್ನ ನಾನು ಹಿಂಗ ಆಗ್ತಾ ಎಂತದ ಏಯ್ ಬೇಡ ಬೇಡ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬುವ ಗಾದೆ ಎಷ್ಟು ಸತ್ಯ. ಒಂದು ಚೂರು ನೀರನ್ನ ಇಲ್ಲಿಗೆ ಚುಮಕಿಸುತ್ತೀಯಾ ಈತಕ? ನನ್ನ ಮೇಲಿರುವ ಕೋಪವನ್ನು, ಅದೇ ನಾನು ಬಿಡಿಸ್ಬಿಟ್ಟಿದ್ರೆ ಇವಾಗ ಬಾಯಿ ಬಡ್ಕೊಂಬಿಟ್ಟಿರೋದು. ನನ್ನ ಮೇಲಿರುವ ಕೋಪವನ್ನು ಜೀವಿ ಇಲ್ಲದ ಚೊಂಬ ಮೇಲೆ ತೀರ್ಸ್ಕೊಂತಿದ್ದೀಯ. ಜೀವಿ ಅಲ್ಲ ಕಣೋ, ಜೀವ. ಸಾಕ್ ಏಕಮ್ಮಿ ಈ ಆಟಗಳಾಡ್ತೀನಿ ನೀನಂಗೆ ಅಲ್ಲವಾ? ಇವ್ನ ಹಾಡು ಬೇರೆ ಕೇಳಿಸ್ಕೊಳಕ್ಕಾಗಲ್ಲ. ಇಲ್ಲಿ ಕ್ಯಾಮ್ರಾ ಪಕ್ಕನೆ ನಿಂತ್ಕೊಂಡ್ಬಿಟ್ರೆ ನನಗದಂತೂ ತಿಕ್ಕಿದ್ದೋಗುತ್ತೆ. ಹೆಂಗ್ ಆಡ್ತಾನೆ ನೋಡಿ ಗೈಸ್. ಮಸಾಲೆ, ಇದು ಮಸಾಲೆನ ಹಿಂಗೆ ಹಿಂಗೆ ಕಲಸ್ಬಿಟ್ರೆ ಇದೇ ಅವ್ರ ಅಜ್ಜಿ ಕಬಾಬ್ ಮಸಾಲ. ಗೀತಾ ಇದು ನಿಮ್ಮಟ್ಸ್ಗಿಂತ ಕೇಳಾಗಿದೆ ಅನ್ಸುತ್ತೆ ಇದು ಮನೆ. ಒಂದೊಂದು ಇಲ್ಲಿ ಬಂದವರು ಅವ್ರದನ್ನ ಅವರೇ ಇಸಿಸ್ಕೊಬೇಕು. ಎಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ನನಗೆ ಅವನ್ ಕಂಡ್ರೆ ಇಷ್ಟ ಇಲ್ಲ. ಕೆಲವ್ರಿಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮ ಮನೆಗೆ ಬಂದಾಗ ಇಷ್ಟ ಆಗುತ್ತೆ. ಯಾಕೆ? ಯಾರು ಮಾತಾಡ್ತಾನೆ ಇರಲ್ಲ, ಅವ್ರಿಗೆ ಮಾತೇ ನಿಂತು ಹೋಗಿರುತ್ತೆ ಮನೆಗಳಲ್ಲಿ. ನಾವು ಹಾಕೊಂಡಿದ್ದೀನಿ ಕಂದ ಕಲಿಸು ಕಂದ ನೀನು. ಇದು ನಾವು ತಿನ್ನಕ್ ಮಾಡ್ತಿಲ್ಲ ಗಾಯ್ಸ್, ಶ್ರಾವಣದಲ್ಲಿ ಎಲ್ರಿಗೂ ಗೊತ್ತಾಗ್ಲಿ ಅಣ್ಣ ನಾನ್ ಮಾಡ್ತೀನಿ. ನಾನ್ ವೆಜ್ ತಿನ್ಲಿ ಅಂತ.
ನಾನು ಮಾಡ್ಕೊಂತ ಇದೀನಿ ತಿನ್ನಕ್ಕೆ, ಯಾಕಂದ್ರೆ ನೀವು ನೆನ್ನೆಯಿಂದ ನಾನೇ ತಿನ್ನಲ್ವಾ ಅವ್ರು ತಿನ್ನಿ ಚುಚ್ಬಿಟ್ಟಿಯೋ. ಮಾತು ಯಾರು ನಾನ್ ವೆಜ್ ತಿನ್ನಲ್ವೋ ಅವ್ರಿಗೆ ಮಮ್ಮಿ. ಹಂಗೆ ನಾನು ಅವಾಗಿಂದ ಅದನ್ನೇ ಹೇಳ್ತಾರ, ನೀನು ಕೇಳಿಸ್ತಿಲ್ಲ ಅಂದ್ರೆ ಅದು ನಿನ್ನ ತಪ್ಪು. ಯಾವುದು ನಿನ್ನದು ಅದು ನಿನ್ನಲ್ಲಿಯೇ ಇರುತ್ತದೆ ಕಣೋ ದುಶ್ಯಾಸನ. ಎಲ್ಲಿಂದ ಎಲ್ಲೆಲ್ಗೋ ಹೊಟ್ಟಾಗ್ತಾನೆ ಮಮ್ಮಿ ಧರ್ಮರಾಯ. ಅಷ್ಟೇ ಗೈಸ್, ಇದು ಮ್ಯಾರಿನೇಷನ್. ಇದು ಸ್ವಲ್ಪ ಮ್ಯಾರಿನೇಟ್ ಆಗ್ಬೇಕು. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಿದ್ರೆ ಯಾರ ಮನೆ ಗಂಟು ಹೋಗಲ್ಲ ಗೈಸ್. ಅರ್ಧ ಗಂಟೆ ಮ್ಯಾರಿನೇಟ್ ಆಗ್ಲಿ. ಇದೆಲ್ಲ ನೀಟಾಗಿ ಎತ್ತಿ ಎಲ್ಲಲ್ಲಿ ರುಚಿಕರವಾದ ಬಾಳೆಕಾಯಿ ಕಬಾಬನ್ನು ನೀವು ಆನಂದಿಸುತ್ತಾ ಸವಿಯಬೇಕೆಂದರೆ ಅದು ಅರ್ಧ ಗಂಟೆ ಹುಚ್ಚ ಆಗ್ಬಿಟ್ಟವನೆ. ಯಾರ ಜೊತೆ ಮಾತಾಡ್ತಾನೋ ಗೊತ್ತಿಲ್ಲ, ಎಲ್ಲೆಲ್ಲ ನೋಡ್ಕೊಂಡು ಮಾತಾಡ್ತಾನೆ, ಏನೇನೋ ಮಾಡ್ತಾನೆ. ಸರಿ ಇಲ್ಲ ಪೊಳ್ಳು. ಇವನ್ಗೆ ಏನ್ ಕೊಟ್ಟರು? ಎಲ್ರು ನಮ್ಮೂರಲ್ಲಿ ಮಿಂಟ್ಲು ಅಂತ. ನನ್ ಮದ್ವೆನೇ ಆಗಲ್ಲ ಅದಕ್ಕೆ. ಅಯ್ಯೋ, ಇವನ್ ಮದುವೆ ಆಗಲ್ಲ ಅಂತಾನೆ. ನಮ್ಮಮ್ಮ ಮದುವೆ ಮಾಡ್ತೀನಿ ಅಂತಾನೆ. ಇಂಥ ಮಕ್ಳನ್ನ ಕಟ್ಕೊಂಡು ನಮ್ಮಮ್ಮ ಪಾಪ 60ನೇ ಗಾಯ್ಸ್ ಬೇಡ. ಮ್ಯಾರಿನೇಟ್ ಆದ್ಮೇಲೆ ಸಿಗ್ತೀನಿ. ಬಾಯ್ ಬಾಯ್ ಗೈಸ್. ನೋಡಿ ಗೈಸ್, ಎಂತ ಡಿಸೈನ್ ಮಾಡಿದ್ದೀನಿ ಕವರ್ ಇಟ್ಕೊಂಡು. ಈ ಥರ ಡಿಸೈನು ಕೆಲವರಲ್ಲೇ ಮಾಡೋಕ್ಕಾಗೋದು, ಕೆಲವು ಸೈಂಟಿಸ್ಟ್ಗಳಿಗೆ ಮಾತ್ರ ಈ ಡಿಸೈನ್ ಮಾಡೋಕ್ಕೆ ಬರುತ್ತೆ. ಆ್ಯಂಡ್ ಇದನ್ನು ಮಾಡೋಕ್ಕೆ ನಾನು ಮಾಡಿರೋವಂಥ ಗಲೀಜಿಷ್ಟು ಆಯಿತಾ. ಎಲ್ಲರ ಮನೇಲಿ ಟ್ಯಾಲೆಂಟ್ಗಳು ಏನಕ್ಕೆ ಬೆಳೆಯಲ್ಲ ಅಂತ ರೀಸನ್ ಇಷ್ಟೆಲ್ಲ ತೋರಿಸ್ತೀನಿ ನಿಮಗೆ. ನೋಡಿ ಟ್ಯಾಲೆಂಟ್ ಅಮ್ಮ, ಇದು ನೋಡಿ ಟ್ಯಾಲೆಂಟ್ ನೋಡಿ ಗೈಸ್. ಇದೇ ರೀಸನ್ ಮನೆಗಳಲ್ಲಿ ಟ್ಯಾಲೆಂಟ್ಗಳು ಏನಕ್ಕೆ ಬೆಳೆಯಲ್ಲ ಅಂದರೆ ರೀಸನ್ನು ನೋಡಿದ್ರಾ. ಇಷ್ಟೇ. ಇವಾಗ ನಾನು ಒಬ್ಬ ಆರ್ಟಿಸ್ಟ್ ಆಗ್ತಿದ್ದೆ, ಅದನ್ನು ಕಟ್ ಮಾಡಿ ಒಳ್ಳೆ ಆರ್ಟಿಸ್ಟ್ ಆಗ್ತಿದ್ದೆ. ನೋಡಿ ರೀಸನ್ ಫಾರ್ ನಾಟ್ ಗ್ರೋಯಿಂಗ್ ಇಸ್ ದಿಸ್ ಮೈ ಮಾಮ್. ನೋಡಿ ಗೈಸ್, ರೀಸನ್ ನಂಬರ್ 2 ಕುಯ್ತೀನಿ ಅಂತಾರೆ. ಏನು ಮಾಡೋದು? ಡೆಲಿವರಿಗೆ ಆಗ್ತಿಲ್ಲ. ನನ್ನ ಕುಯ್ತೀನಿ ಅಂತ ಒಳ್ಳೆ ಕಪ್ಪೆ ನಗ್ದಂಗೆ ನಗ್ತೀಯಲ್ಲಮ್ಮ. ಅದು ಓಪನ್ ಆಗಿಲ್ಲ. ವಾವ್, ಓಪನ್ಡ್. ಧಮ್ 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 ಧಮ್. ನೀನ್ ಯಾಕೆ ಇಷ್ಟೊಂದು ಆಡ್ತೀಯಾ? ಸ್ಟೆಪ್ ಹಾಕು, ಸ್ಟೆಪ್ ಹಾಕದು ಸ್ಟೆಪ್. ಏಯ್, ಅವ್ರು ಯಾರ ಮೆಸೇಜ್ ಹಾಕಿದ್ರ? ಲವಲ್ ಅವನಿಗೆ ಲವಲ್ ಬಿದ್ದವನ, ಅದಕ್ಕೆ ಕಡ್ಲಕ್ಕ ಇನ್ನೂ ಒಂದು ಕ್ರಾಸ್ ಮಾಡಿ. ಅದೊಂದು ಬೇಕಾಗಿತ್ತು. ಅದೊಂದು ಫಸ್ಟ್ ಆಲೂ ಹಾಕ್ತಾ ಇದ್ದೀನಿ. ಆಲೂಗಡ್ಡೆನೂ ಹಾಕೊಂಡಿದ್ದಾನೆ ಗೈಸ್. ಇದಕ್ಕೆ ಒಂದೇ ಒಂದು ಆಲೂಗಡ್ಡೆ ಹಾಕೊಂಡಿದ್ದಾನೆ. ಕಂಜೂಸ್ ಅಂದ್ರೆ ನಮ್ಗೆ ಎಲ್ಲಿ ಕೊಡ್ಬೇಕಾಗುತ್ತೋ ನಾವು ಕೇಳ್ಬಿಡ್ತೀವಿ ಅಂತ ಇನ್ನು ಇಷ್ಟ ಹಾಕೊಂತಿದ್ದಾನೆ. ಗೈಸ್ ನೋಡಿ, ಸೌತೆಕಾಯಿ ಏನು ಒಂದು ನಮ್ಮಮ್ಮ ಸೌತೆಕಾಯಿ ಕಟ್ ಮಾಡಿದ್ರೆ. ಅಪ್ಪ ಇರೋ, ನಾನು ಇದನ್ನ ಮಾಡ್ಬಿಟ್ಟು ಆಚೆಗೆ ಎಕ್ಸಿಟ್ ಆಗ್ತೀನಿ. ಮನೆಯಿಂದ ಆಚೆ ಹೋಗಿರ್ತೀನಿ. ಏನಾಗಲ್ಲ ಬರ, ಮಾಡ್ಕೋ. ಏನಾಗಲ್ಲ ಬರ. ಎಣ್ಣೆಗೆ ಬಿಡ್ಬೇಡ, ಅದು ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ರಪ 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 ಅನ್ನತ್ತೆ. ಬಿಳಿ ಬಾಸ್ತು. ಆಲ್ರೆಡಿ ಗೈಸ್ ರೆಡಿ ಆಯ್ತು ಕಬಾಬ್, ವೆಜ್ ಕಬಾಬ್. ఇప్పుడు ಇವಾಗ ಹಾಕದೆ ನಾನು. ಏನಾಗಿಲ್ಲ, ಆಗ್ತೈತಲ್ಲಮ್ಮ. ತಿನ್ನಪ್ಪ. ಆಗ್ತಿದ್ಯಲ್ಲಮ್ಮ. ಸೌತೆಕಾಯಿ ಕಬಾಬ್ ಯಾರು ಮಾಡ್ತಾರೆ ರೀ? ಸೌತೆಕಾಯಿ ಕಬಾಬು ಈ ಜನ್ಮದಲ್ಲಿ ಯಾರು ಮಾಡ್ತಾರೆ ಈ ತರ ಸೌತೆಕಾಯಿ ಕಬಾಬ್ಗಳು? ಹೆಗ್ರಕ್ ಸ್ಟಾರ್ಟ್ ಆಯ್ತು. ಗ್ಯಾಸ್ ಜಾಸ್ತಿ ಇಟ್ಬಿಟ್ಟಿರ್ತಾನೆ. ಬಂದ್ರೆ ಡ್ರೋನ್ ಶಾಟ್. ರೆಡಿ ಗಾಯ್ಸ್, ಟೆಸ್ಟ್ ನೋಡ್ರ. ಬೇಡ, ಅದು ಹಾಕ್ಬೇಡ, ಅಲ್ಲಿ ಹಾಕೋ ಗೈಸ್. ನೋಡಿ ಕಬಾಬ್ ಟೇಸ್ಟೇ ಕೊಡ್ತಾವನೆ. ಸಾಕು. ಕ್ರೇಜಿಯಾಗಿ ಬರುತ್ತೆ ಅವಾಗ. ಕ್ರೇಜಿ 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 ಬಾಯ್.
ಅದ್ಭುತ ಕಣ್ರಿ, ಅದ್ಭುತ. 8ನೇ ಅದ್ಭುತ. ಶ್ರಾವಣದಲ್ಲಿ ಪ್ರತಿಯೊಬ್ಬರು ಆರಾಮಾಗಿ ಮನೆಯಲ್ಲಿ ಮಾಡಿಕೊಂಡು ತಿನ್ನುವಂತಹ ಗರ್ಮ ಗರ್ಮ ಹೆಲ್ತಿ ಕಬಾಬ್, ಹೆಲ್ತಿ. ಹೆಲ್ತಿ ಕಬಾಬ್. ಹೆಂಗೆ ಹೇಳ್ತೀಯ? ಬಾಳೆಕಾಯಿ, ಬಾಳೆಕಾಯಿ, ಎಣ್ಣೆಗೆ ಹಾಕಲ್ಲ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಹಂಗಂತ ಪಾಮಾಯಿಲ್ ಅಲ್ವಲ್ಲ, ಅದು ಒಂದು ಹೆಚ್ಚು ಟೇಸ್ಟ್ ತಗೋದಾದ್ರೆ ಕ್ರೇಜಿ. ನೆಕ್ಸ್ಟು ಹಲಸಿನಕಾಯಲ್ಲಿ ಮಾಡ್ತೀನಿ, ಅದು ಸೇಮ್ ಚಿಕನ್ ಇದ್ದಂಗಿರುತ್ತೆ, ಹುಡುಕ್ಬೇಕು ಹಲಸಿನಕಾಯಿ. ನೀವು ದಯವಿಟ್ಟು ರೆಸಿಪಿ ಟ್ರೈ ಮಾಡಿ. ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಆಮೇಲೆ ಮಾಡೋರಂತೆ. ರೆಸಿಪಿ ಟ್ರೈ ಮಾಡಿ, ಚೆನ್ನಾಗಿದೆ. ನೆಕ್ಸ್ಟು ಮುಂದೆ ಯಾವತ್ತಾನು ವಿಡಿಯೋ ನಮ್ಗೆ ಸಿಕ್ಕಿದ್ರೆ ತಿಳಿಸಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಸಿ ಯು, ಬಾಯ್ ಬಾಯ್ ಬಾಯ್. ಬಾಯ್. ನಿಂದು ಸೌತೆಕಾಯಿ ಇದ್ದೀರಿ ಹೇಳೆಲ್ಲ ಹಾಂ, ಸೌತೆಕಾಯಿ ತಿಂದು ಹೇಳಮ್ಮ ಹೆಂಗಿದೆ. ನೀನೇ ತಿನ್ನ. ನೀನು ತಿನ್ನಮ್ಮ, ಚೆನ್ನಾಗಿದೆ ತಗೋ, ಟೇಸ್ಟ್ ನೋಡು. ತಿನ್ನು. ಚೆನ್ನಾಗಿದೆ, ತಿನ್ನು. ಬಿಸಿ ಇದೆ ಸೌತೆಕಾಯಿ. ನೀನು ತಿನ್ನು, ತಿನ್ನಮ್ಮ. ನೀನು ತಿನ್ನು. ನೀನು ಸ್ವಲ್ಪ, ನಾನು ಸ್ವಲ್ಪ. ಅಂದ್ರೆ ಆಮೇಲೆ ನಾನು ತಿಂತೀನಿ. ಬೇಡ. ಸಿ ಗೈಸ್, ಬಾಯ್ ಬಾಯ್. ಚೆನ್ನಾಗಿದೆ.